ಹಣ್ಣುಗಳ ರಾಜ ಅಂತ ಕರೆಯುವ ಮಾವು ಬೆಳೆಗಾರನ ಒಂದಲ್ಲ ಒಂದು ಸಮಸ್ಯೆ ಬಾಧಿಸ್ತಲೇ ಇದೆ. ಕಳೆದ ವರ್ಷ ಬೆಲೆ ಇಲ್ಲದೆ ಮಾವು ತೋಟಗಳಲ್ಲೇ ಕೊಳೆತು ಹೋಗಿತ್ತು. ಈ ಬಾರಿಯಾದರೂ ಕೂಡ ಉತ್ತಮ ಫಸಲು ಬರುತ್ತೆ, ಬೆಲೆ ಸಿಗುತ್ತೆ ಅಂತ ನಿರೀಕ್ಷೆ ಮಾಡಿದ್ದ ರೈತರಿಗೆ ಮತ್ತೆ ಆಘಾತ ಎದುರಾಗಿದೆ. ಯಾಕೆ, ಕಾರಣ ಏನು, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೋಲಾರ ಜಿಲ್ಲೆಯ ರೈತರು ಈ ವರ್ಷ ಮಾವಿನ ಗಿಡದಲ್ಲಿ ಉತ್ತಮ ಹೂವು ಬಿಟ್ಟಿದ್ರಿಂದ ಉತ್ತಮ ಇಳುವರಿಯ ನಿರೀಕ್ಷೆಯಲ್ಲಿದ್ದರು. ಆದರೆ ಇದೀಗ ರೈತರ ಆಸೆ ಹುಸಿಯಾಗ್ತಿದೆ. ಪ್ರಸಕ್ತ ಸಾಲಿನಲ್ಲಿ ಹೂವು ಚಿಗುರು ಭರ್ಜರಿಯಾಗಿ ಬಂದಿತ್ತು. ಆದರೆ ಹವಾಮಾನ ವೈಪರೀತ್ಯದಿಂದ ಮಾವು ಬೆಳೆಗೆ ರೋಗಗಳು ತಗುಲಿವೆ. ಬಹುತೇಕ ಜಿಲ್ಲೆಯ ಎಲ್ಲಾ ತೋಟಗಳಲ್ಲಿ ಜಿಗಿಹುಳ ಅಥವಾ ಜೋನಿ ಕಾಟಕ್ಕೆ ಮಾವಿನಕಾಯಿ ಪ್ರಾರಂಭದಲ್ಲೇ ನೆಲ ಕಚ್ಚುತ್ತಿವೆ. ಕೋಲಾರ ಜಿಲ್ಲೆ ಮಾವು ತವರೂರು ಅಂತೇಳಿ ಕರೀತಾರೆ. ಆದರೆ ಈಗಿನ ಹೋದ ವರ್ಷ ರೈತರಿಗೆ ಯಾವುದೇ ರೀತಿಯಾದಂಥ ಬೆಲೆ ಸಿಗದೆ ಒಂದು ನಷ್ಟಕ್ಕೆ ಒಳಗಾದರು. ಈ ವರ್ಷ ಒಳ್ಳೆ ಹೂವು ಬಂದಿತ್ತು ಮತ್ತು ಪಿಂದೇನೂ ಆಗಿದೆ. ಆದರೆ ಈಗ ಅದಕ್ಕೆ ಹೂಜಿ ಹೊಡಿತಾ ಇರೋದು ಮತ್ತು ಹುಳು ಬೀಳ್ತಾ ಇರೋವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದರಿಂದ ಮತ್ತಷ್ಟು ರೈತರು ಸಂಕಷ್ಟಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಈಗ ಮತ್ತೊಂದು ವರ್ಷ ತಲೆದೋರ್ತಾ ಇದೆ. ಇನ್ನು ಮಾವಿನ ಮರದ ತುಂಬ ಬಿಟ್ಟ ಹೂವನ್ನು ಉಳಿಸಿಕೊಳ್ಳುವ ಮೂಲಕ ಫಸಲು ಹೆಚ್ಚಿಸಿಕೊಳ್ಳಲು ಮಾವು ಬೆಳೆಗಾರರು ಹರಸಾಹಸ ಪಡ್ತಿದ್ದಾರೆ. ಆದರೆ ಮಳೆ ಬಿದ್ದ ಪರಿಣಾಮ ಮರಗಳಿಗೆ ಜಿಗಿಹುಳ ಕಾಣಿಸಿಕೊಂಡಿದೆ. ಅದರಲ್ಲೂ ಮಾರ್ಚ್ನಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಬೆಳೆಯ ಮೇಲೆ ತೀವ್ರ ಪರಿಣಾಮ ಬೀರತೊಡಗಿದೆ. ಎಷ್ಟೇ ಬಾರಿ ಔಷಧ ಸಿಂಪಡಿಸಿದ್ರೂ ಕೂಡ ರೋಗ ಬಾಧೆ ನಿಯಂತ್ರಣಕ್ಕೆ ಬಾರದಿರೋದು ರೈತರನ್ನ ಆತಂಕಕ್ಕೆ ದೂಡಿದೆ. ಕೋಲಾರ ಜಿಲ್ಲೆಯಲ್ಲಿ ಸುಮಾರು 52,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗಿದ್ದು ಶ್ರೀನಿವಾಸಪುರ, ಮುಳಬಾಗಿಲು, ಬಂಗಾರಪೇಟೆ, ಕೋಲಾರ, ಕೆಜಿಎಫ್, ಮಾಲೂರು ಭಾಗದಲ್ಲಿ ಬೆಳೆದ ಮಾವು ಹೊರ ದೇಶಗಳಿಗೆ ರಫ್ತು ಮಾಡಲಾಗ್ತಾ ಇದೆ. ಆದರೆ ಈ ವರ್ಷ ಮಾವು ಬೆಳೆ ಪ್ರಾರಂಭದಲ್ಲೇ ನೆಲಕಚ್ಚಿದೆ. ಈ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು, ವಿಜ್ಞಾನಿಗಳು ಕರೆಸ್ರಿ, ಇವಾಗೇನೋ ಮಾಡ್ತೀವಿ ನಾಳೆನೋ ಮಾಡ್ತೀವಿ ಅಂತ ಅಲ್ಲಲ್ಲ, ಎಲ್ಲ ಉದುರೋದ ಮೇಲೆ ಎಲ್ಲ ಆಗೋದ್ಮೇಲೆ ಕರೆಸಿ ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ಮುಂಚಿತವಾಗಿ ಅದಕ್ಕೇನು ಪ್ರೊಸೀಜರ್ ತೊಗೋಬೇಕು, ಏನು ಔಷಧಿ ಕೊಡಬೇಕು, ಏನು ಮಾಡಬೇಕು ಅಂತೇಳಿ ಇವರೆಲ್ಲ ತೋಟಗಾರಿಕೆ ಇಲಾಖೆಯವರು ಸಂಶೋಧನೆ ಮಾಡಿದರೆ ರೈತರಿಗೆ ಅನುಕೂಲ ಆಗ್ತಿತ್ತು. ಈಗ ತೋಟಗಾರಿಕೆ ಇಲಾಖೆಯವರು ನಾವೇನೋ ಕರೆಸ್ತೀವಿ ನೋಡ್ತೀವಿ ಅಂತ ಹೇಳ್ತಾರೆ. ಅದೆಲ್ಲ ತುಂಬಾ ಕಷ್ಟ ಆಗಿದೆ. ಒಟ್ಟಾರೆ ಒಂದ್ ಕಡೆ ಆಲಿಕಲ್ಲಿನ ಭೀತಿ ಇದ್ರೆ ಇನ್ನೊಂದೆಡೆ ಏರುತ್ತಿರುವ ಬಿಸಿಲಿನಿಂದಲೂ ಮಾವಿನ ಫಸಲಿನ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತಿದೆ. ಇದರೊಂದಿಗೆ ಜಿಗಿಹುಳ ಕಾಟದಿಂದ ಹೂವು ಬಿಡುವ ಸಮಯದಲ್ಲಿ ಹೂವಿನ ಮೇಲೆ ಕಪ್ಪು ಕಲೆಗಳು ಕಾಣಿಸಿಕೊಳ್ಳುತ್ತವೆ. ಹೂವು ಒಣಗಿ ಉದುರುತ್ತವೆ. ಗಂಗಾಪುರ ಕುಮಾರ್, ಗ್ಯಾರಂಟಿ ನ್ಯೂಸ್, ಕೋಲಾರ.